ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ತರಗತಿಯಲ್ಲಿ ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯವಾದಂತಹ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಆ ಲೆಸನ್ನಿಂದ ಬಂದಂತಹ ಎರಡನೆಯ ಪ್ರಮುಖವಾದಂತಹ ಅಂಶವನ್ನು ನಾವು ಅಧ್ಯಯನ ಮಾಡಿದ್ವಿ. ಅದೇ 1947ರ ಸ್ವತಂತ್ರ ಕಾಯ್ದೆ ಅಥವಾ 1947ರ ಭಾರತದ ಸ್ವಾತಂತ್ರ್ಯ ಕಾಯ್ದೆ, ಅದರ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇವತ್ತು ಅದರ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಸೊ ಅದರಲ್ಲಿ ನಾವು ಎರಡು ಪ್ರಮುಖ ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡ್ತೇವೆ. ಅದು ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತು, ಅದರ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸೊ ಮೊದಲಿಗೆ ಈ ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಭಾರತದಲ್ಲಿ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂದರೆ ಸೆಪ್ಟೆಂಬರ್ 2, 1946ರಂದು ರಚನೆ ಆಗುತ್ತೆ. ಸೆಪ್ಟೆಂಬರ್ 2, 1946ರಲ್ಲಿ ಈ ಮಧ್ಯಂತರ ಸರ್ಕಾರ ಸ್ಥಾಪನೆ ಆಗುತ್ತೆ. ಓಕೆನಾ? ಸೊ ಮಧ್ಯಂತರ ಸರ್ಕಾರದ ಸ್ಥಾಪನೆ ಆದದ್ದು ಯಾವಾಗ ಅಂದರೆ ಸೆಪ್ಟೆಂಬರ್ 2, 1946ರಲ್ಲಿ. ವೆರಿ ಇಂಪಾರ್ಟೆಂಟ್, ಇದು ಕ್ವಶನ್ ಬರುತ್ತೆ ಒಂದು ಅಂಕಕ್ಕೆ. ಭಾರತದಲ್ಲಿ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು ಅಂಥೇಳಿ. ಸೊ ಭಾರತದಲ್ಲಿ ಈ ಮಧ್ಯಂತರ ಸರ್ಕಾರ ರಚನೆ ಆದದ್ದು ಸೆಪ್ಟೆಂಬರ್ 2, 1946ರಲ್ಲಿ. ಈ ಮಧ್ಯಂತರ ಸರ್ಕಾರವನ್ನು ರಚಿಸಿದಂತಹ ಸಭೆ ಯಾವುದು ಅಂತೇಳಿನೂ ಕೂಡ ಪ್ರಶ್ನೆ ಬರುತ್ತೆ. ಈ ಮಧ್ಯಂತರ ಸರ್ಕಾರವನ್ನು ರಚಿಸಿದಂತಹ ಸಭೆ ಯಾವುದಪ್ಪ ಅಂದರೆ ಅದೇ ರಾಜ್ಯಾಂಗ ರಚನಾ ಸಭೆ. ರಾಜ್ಯಾಂಗ ರಚನಾ ಸಭೆ ಈ ಮಧ್ಯಂತರ ಸರ್ಕಾರವನ್ನು ರಚಿಸುತ್ತೆ. ಈ ರಾಜ್ಯಾಂಗ ರಚನಾ ಸಭೆ ಸೆಪ್ಟೆಂಬರ್ 2, 1946ರಂದು ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡುತ್ತೆ. ಸೊ ಈ ಮಧ್ಯಂತರ ಸರ್ಕಾರದ ಕಾಲಘಟ್ಟ ಎಲ್ಲಿಯವರೆಗೆ ಇತ್ತು ಅಂದರೆ ಸೆಪ್ಟೆಂಬರ್ 2, 1946ರಲ್ಲಿ ರಚನೆಯಾದಂಥ ಈ ಮಧ್ಯಂತರ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು ಅಂದರೆ ಇದು ಭಾರತ ಸ್ವಾತಂತ್ರ್ಯಗೊಳ್ಳುವವರೆಗೆ, ಅಂದರೆ 15ನೇ ಆಗಸ್ಟ್ 1947ರವರೆಗೆ ಇದು ಅಸ್ತಿತ್ವದಲ್ಲಿರುತ್ತೆ. ಈ ಮಧ್ಯಂತರ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು? ಆಗಸ್ಟ್ 15, 1947ರವರೆಗೆ ಇದು ಅಸ್ತಿತ್ವದಲ್ಲಿರುತ್ತೆ. ಹಾಗಾದರೆ ಇಲ್ಲಿ 3 ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು, ಮಧ್ಯಂತರ ಸರ್ಕಾರ ಯಾವಾಗ ರಚಿಸಲ್ಪಡ್ತು ಅಂತೇಳಿ. ಯಾವಾಗ ರಚಿಸಲ್ಪಟ್ಟಿತ್ತು? ಸೆಪ್ಟೆಂಬರ್ 2, 1946ರಲ್ಲಿ. ಹಾಗೆಯೇ ಈ ಮಧ್ಯಂತರ ಸರ್ಕಾರವನ್ನು ರಚಿಸಿದಂತಹ ಸಭೆ ಯಾವುದು ಅಂದರೆ ಅದು ರಾಜ್ಯಾಂಗ ರಚನಾ ಸಭೆ ಇದನ್ನು ರಚಿಸುತ್ತೆ. ಹಾಗೆಯೇ ಈ ಮಧ್ಯಂತರ ಸರ್ಕಾರ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು ಅಂದರೆ ಆಗಸ್ಟ್ 15, 1947ರವರೆಗೆ ಅದು ಅಸ್ತಿತ್ವದಲ್ಲಿ ಇರುತ್ತೆ. ಈ ಮಧ್ಯಂತರ ಸರ್ಕಾರದಲ್ಲಿ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿ ಏನಿತ್ತು, ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿ ಮಂತ್ರಿಮಂಡಲದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಅಂದರೆ ಒಂದು ಮಂತ್ರಿಮಂಡಲದ ರೀತಿಯಲ್ಲಿ. ಮಂತ್ರಿಮಂಡಲ ನಮಗೆ ಗೊತ್ತು, ಈ ಆಡಳಿತವನ್ನು ನಡೆಸುವಂತಹ ಸಂದರ್ಭದಲ್ಲಿ ಇದು ಅತಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ ಅಲ್ವಾ. ಸೊ ಈ ಮಂತ್ರಿಮಂಡಲದ ರೀತಿಯಲ್ಲಿ ಯಾವುದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತಪ್ಪ ಅಂದರೆ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಸೊ ಇದನ್ನು ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯನ್ನು ಇಲ್ಲಿ ಏನಂತೇಳಿ ಕರೆಯಲಾಗ್ತಿತ್ತಪ್ಪ ಅಂದರೆ ಇದು ಮಧ್ಯಂತರ ಸರ್ಕಾರದ ಕಾರ್ಯಾಂಗ ಅಂಥೇಳಿನ ಗುರುತಿಸಲಾಗ್ತಾ ಇತ್ತು. ಇದನ್ನು ಕಾರ್ಯಾಂಗದ ರೀತಿಯಲ್ಲಿ ಗುರುತಿಸಲಾಗ್ತಾ ಇತ್ತು. ಓಕೆನಾ? ಸೊ ಇದನ್ನು ಕಾರ್ಯಾಂಗ ಅಂಥೇಳಿನೇ ಕರೆಯಲಾಗ್ತಿತ್ತು. ಯಾವುದನ್ನು ಕಾರ್ಯಾಂಗ ಅಂತೇಳಿ ಕರೆಯಲಾಗ್ತಾ ಇತ್ತು? ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯನ್ನು ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯಾಂಗ ಅಂಥೇಳಿನೇ ಗುರುತಿಸಲಾಗ್ತದೆ. ಯಾಕಾಗಿ ಅಂದರೆ ಇದು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು? ಮಂತ್ರಿಮಂಡಲದ ರೀತಿಯಲ್ಲಿ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಈ ಮಧ್ಯಂತರ ಸರ್ಕಾರದಲ್ಲಿ ಈ ವೈಸ್ರಾಯ್ರ ಕಾರ್ಯಕಾರಿ ಮಂಡಳಿಗೆ ಇತ್ತು. ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರ ಯಾರಾಗಿದ್ದರು ಅಂದರೆ ಇದರ ಉಪಾಧ್ಯಕ್ಷರು, ವೆರಿ ಇಂಪಾರ್ಟೆಂಟ್ ಇದು, ಉಪಾಧ್ಯಕ್ಷರು ಯಾರಾಗಿದ್ದರು ಅಂದರೆ
ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಜವಾಹರ್ಲಾಲ್ ನೆಹರೂರವರು ಆಗಿದ್ದರು. ಜವಾಹರ್ಲಾಲ್ ನೆಹರೂರವರು ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಸೊ ಇವರೇ ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದಂತಹ ನೆಹರು ಅವರು ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇದಾಗಲೇ ಹೇಳಿದೆ, ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿ ಮಂತ್ರಿಮಂಡಲದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಅಂಥೇಳಿ ಈ ಮಂತ್ರಿಮಂಡಲದಲ್ಲಿ ಅಂದರೆ ಈ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯಲ್ಲಿ ಉಪಾಧ್ಯಕ್ಷರಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು ಏನಾಗಿ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ? ಪ್ರಧಾನಮಂತ್ರಿ. ಹಾಗಾದರೆ ಮಧ್ಯಂತರ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದವರು ಯಾರು ಅಥವಾ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಯಾರು ಅಂದರೆ ಅದೇ ಭಾರತದ ಮೊದಲ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರೂರವರು. ಸೊ ಇವರು ಏನಾಗಿದ್ದರು ಅಂದರೆ ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು. ಕೇಳ್ಬೋದು, ವೈಸ್ರಾಯ್ರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರಾಗಿದ್ದರು ಅಂಥೇಳಿ. ಸೊ ಯಾರಾಗಿರ್ತಾರೆ? ಜವಾಹರ್ಲಾಲ್ ನೆಹರು. ಸೊ ಅವರೇ ಈ ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಓಕೆನಾ? ಸೊ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಈ ಮಧ್ಯಂತರ ಸರ್ಕಾರದ ಪ್ರಮುಖ ಸದಸ್ಯರುಗಳು ಯಾರ್ಯಾರಾಗಿದ್ದರು ಅಂಥೇಳಿ. ಪ್ರಮುಖ ಸದಸ್ಯರು ಈ ವೈಸ್ರಾಯ್ ಅಥವಾ ಭಾರತದ ಮಧ್ಯಂತರ ಸರ್ಕಾರದ ಪ್ರಮುಖ ಸದಸ್ಯರುಗಳು ಯಾರೆಲ್ಲ ಆಗಿದ್ರು ಅಂದರೆ ಒಬ್ಬರು ನೆಹರು ಏನಾಗಿದ್ದರು? ಪ್ರಧಾನಮಂತ್ರಿಗಳಾಗಿದ್ದರು. ಈ ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರು. ಇನ್ನೊಬ್ಬರು ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಸೊ ಇವರೇನಾಗಿದ್ದರು? ಉಪಪ್ರಧಾನಿಯೂ ಕೂಡ ಹೌದು. ಹಾಗೆಯೇ ಏನಾಗಿದ್ದರು? ಗೃಹ ಸಚಿವರು ಕೂಡ ಇವರಾಗಿದ್ದರು. ಈ ಮಧ್ಯಂತರ ಸರ್ಕಾರದಲ್ಲಿ ಉಪಪ್ರಧಾನಿಯೂ ಕೂಡ ಆಗಿದ್ದರು, ಅದ್ರ ಜೊತೆಗೆ ಗೃಹ ಸಚಿವರು ಕೂಡ ಆಗಿರ್ತಾರೆ. ಹಾಗೆಯೇ ಇನ್ನೋರ್ವ ಪ್ರಮುಖವಾದಂತಹ ಸದಸ್ಯರು ಅಂದರೆ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಇವರು ಏನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂದರೆ ಕಾನೂನು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಕಾನೂನು ಸಚಿವರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೆಯೇ ಇನ್ನೋರ್ವ ಪ್ರಮುಖವಾದಂತಹ ಸದಸ್ಯ ಅಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು. ಸೊ ಇವರು ಏನಾಗಿದ್ದರು ಅಂದರೆ ಇವರು ಈ ಮಧ್ಯಂತರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಶಿಕ್ಷಣ ಸಚಿವರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಸೊ ಇವರು ಅತೀ ಪ್ರಮುಖವಾದಂತಹ ಸದಸ್ಯರುಗಳು. ನಿಮಗೆ ನೋಟ್ಸನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಸದಸ್ಯರುಗಳಿದ್ರು ಅನ್ನುವಂತಹ ಪೂರ್ಣ ಚಿತ್ರಣವನ್ನು ನಿಮಗೆ ನೀಡ್ತೇನೆ. ಸೊ ಇಲ್ಲಿ ಅತೀ ಪ್ರಮುಖ ಸದಸ್ಯರುಗಳನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಒಬ್ಬರು ಯಾರು? ಜವಾಹರ್ಲಾಲ್ ನೆಹರು. ಸೊ ಅವರು ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಹಾಗೆಯೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಪಪ್ರಧಾನಿಯಾಗಿಯೂ ಹಾಗೆಯೇ ಗೃಹ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಹಾಗೆಯೇ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸೊ ಅವರು ಶಿಕ್ಷಣ ಸಚಿವರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು. ಸೊ ಹೀಗೆ ಈ ಮಧ್ಯಂತರ ಸರ್ಕಾರ ರಚನೆ ಮತ್ತು ಅಲ್ಲಿನ ಸದಸ್ಯರುಗಳನ್ನು ನಾವು ಗುರುತಿಸ್ಬೋದು. ಕಾಲ ನಂತರದಲ್ಲಿ ನಮಗೆ ಗೊತ್ತು 26 ನವೆಂಬರ್ 1949ರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸ್ತೇವೆ. ನಮಗೆ ಕೇಳ್ಬೋದು, ನಮ್ಮ ಸಂವಿಧಾನ ಅಂಗೀಕಾರಗೊಂಡದ್ದು ಯಾವಾಗ ಅಂಥೇಳಿ. ಅಂಗೀಕಾರಗೊಂಡದ್ದು ಯಾವಾಗ ಅಂದರೆ 26 ನವೆಂಬರ್ 1949ರಂದು. ಓಕೆನಾ? ಕನ್ಫ್ಯೂಸ್ ಆಗಬಾರ್ದು. ಸಂವಿಧಾನ ಜಾರಿಗೆ ಬಂದ ದಿನಾಂಕವೇ ಬೇರೆ, ಸಂವಿಧಾನ ಅಂಗೀಕಾರಗೊಂಡಂತಹ ದಿನಾಂಕವೇ ಬೇರೆ. ಸಂವಿಧಾನ ಅಂಗೀಕಾರಗೊಂಡದ್ದು ಯಾವಾಗಪ್ಪ ಅಂದರೆ 26 ನವೆಂಬರ್ 1949ರಂದು. ನಮಗೊಂದು ಪ್ರಶ್ನೆ ಬರ್ಬೋದು, ಈ ಸಂವಿಧಾನ ಈ 1949 ನವೆಂಬರ್ 26ರಂದೇ ಜಾರಿಗೆ ಬಂದಿದ್ದರಿಂದ ಅಥವಾ ಅಂಗೀಕಾರಗೊಂಡಿರೋದ್ರಿಂದಾಗಿ ಸೊ ಅವತ್ತೇ ಯಾಕೆ ಜಾರಿಗೆ ತರಲಿಲ್ಲ ಅನ್ನುವಂತಹ ಪ್ರಶ್ನೆ ಅಲ್ವಾ? ಸೊ ಸರ್ವೇ ಸಾಮಾನ್ಯ ಬರುವಂಥದ್ದು. ಸೊ
ಸೊ 26 ನವೆಂಬರ್ 1949ರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸ್ತೇವೆ. ಆದರೆ ಆ ದಿನದಂದೇ ಜಾರಿಗೆ ತರೋದಿಲ್ಲ. ನಮಗೆ ಗೊತ್ತು ಈ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ? 1950 ಜನವರಿ 26ರಂದು ಅಲ್ವಾ? 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ ಅಲ್ವಾ? ಸೊ ಹಾಗಾದರೆ ಈ ದಿನವೇ ಯಾಕೆ ಜಾರಿಗೆ ಬಂತು? ಮೊದಲೇ ಯಾಕೆ ಜಾರಿಗೆ ತರಲಿಲ್ಲ ಅಂದರೆ, ಈ ಜನವರಿ 26 ಅನ್ನುವಂಥದ್ದು ಭಾರತದ ಇತಿಹಾಸದಲ್ಲಿ ಅತೀ ಪ್ರಮುಖವಾದಂಥ ಒಂದು ದಿನ ಅಂಥೇಳಿ ಗುರುತಿಸಲಾಗುತ್ತೆ. ಯಾಕೆ ಅಂದರೆ 1929ರಲ್ಲಿ ಲಾಹೋರ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ, ನೆಹರೂರವರ ಅಧ್ಯಕ್ಷತೆಯಲ್ಲೇ. ಸೊ ಅಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಾಗುತ್ತೆ. ಏನಂತೇಳಿ ನಿರ್ಧಾರ ತೆಗೆದುಕೊಳ್ಳಾಗ್ತದಪ್ಪ ಅಂದರೆ, ಜನವರಿ 26, 1930ರಂದು ಭಾರತವನ್ನು ಒಂದು ಸ್ವಾತಂತ್ರ್ಯ ಹೊಂದಿದ ದೇಶವಾಗಿ ಘೋಷಿಸಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಾಗುತ್ತೆ. ಅಂದರೆ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತೆ, ಸ್ವರಾಜ್ಯದ ದಿನವನ್ನು, ಸ್ವರಾಜ್ಯದ ಘೋಷಣೆಯನ್ನು ಹೊರಡಿಸಲಾಗುತ್ತೆ, ಸ್ವಾತಂತ್ರ್ಯ ದಿನವನ್ನು ಆಚರಿಸುವಂತಹ ನಿರ್ಣಯವನ್ನು ತೆಗೆದುಕೊಳ್ಳಾಗುತ್ತೆ. ಅಂದರೆ ಭಾರತದ ಇತಿಹಾಸದಲ್ಲಿ ಆ ದಿನ ಅತ್ಯಂತ ಮಹತ್ವಪೂರ್ಣವಾದಂತಹ ದಿನ ಆಗಿತ್ತು. ಆ ದಿನದ ಸವಿ ನೆನಪಿನ ಉದ್ದೇಶಕ್ಕಾಗಿ ಯಾವತ್ತು ಈ 1930 ಜನವರಿ 26ರಂದು ತೆಗೆದುಕೊಂಡಂತಹ ಆ ದಿನದಲ್ಲಿ ನಡೆದಂತಹ ಘಟನೆಯನ್ನು, ಐತಿಹಾಸಿಕ ಘಟನೆಯನ್ನು ಶಾಶ್ವತವಾಗಿ ನೆನಪಿಡಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ನಮ್ಮ ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೆ ತರಲಾಗುತ್ತೆ. ಹಾಗಾದರೆ ನಮ್ಮ ಸಂವಿಧಾನ ಅಂಗೀಕಾರಗೊಂಡದ್ದು ಯಾವಾಗ? ನವೆಂಬರ್ 26, 1949ರಂದು. ಅಂತಹ ಸಂವಿಧಾನ ಅಂಗೀಕಾರಗೊಂಡಂತಹ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗಪ್ಪ ಅಂದರೆ 1950 ಜನವರಿ 26ರಂದು. ಹೀಗೆ ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ. ರಚನೆಯ ನಂತರದಲ್ಲಿ ಸಂವಿಧಾನವೂ ಕೂಡ ರಚಿಸಲ್ಪಡುತ್ತೆ. ಒಂದು ಶಾಶ್ವತ ಸರ್ಕಾರದ ರಚನೆಯ ಅಗತ್ಯತೆ ಎದುರಾಗುತ್ತೆ ಸಂವಿಧಾನ ರಚನೆಗೊಂಡ ನಂತರದಲ್ಲಿ. ಅಂದರೆ ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ ಏನು ನಡಿಬೇಕು? ಚುನಾವಣೆ ನಡಿಬೇಕು. ಸಂವಿಧಾನ ರಚನೆಯ ನಂತರ ಅಂತಹ ಪ್ರಯತ್ನ ಭಾರತದಲ್ಲಿ ಆಗುತ್ತೆ. ಚುನಾವಣೆ ನಡೆಯುತ್ತೆ, ಸಾರ್ವತ್ರಿಕ ಚುನಾವಣೆ ಘೋಷಣೆ ಆಗುತ್ತೆ, ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಸೊ ಈಗ ನಾವು ಅದರ ಬಗ್ಗೆನೇ ತಿಳ್ಕೊಳ್ತಾ ಹೋಗಬೇಕು. ಈ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತು, ಅದರಲ್ಲಿ ಯಾವೆಲ್ಲ ಪಕ್ಷಗಳು ಪಾಲ್ಗೊಂಡಿದ್ವು, ಹಾಗೆಯೇ ಎಷ್ಟು ಪಕ್ಷಗಳು ಪಾಲ್ಗೊಂಡಿದ್ವು, ಈ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಆದಂತಹ ಪ್ರಮುಖ ಘಟನೆಗಳು ಯಾವ್ಯಾವು, ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ಜನ ಮತದಾರರು ಪಾಲ್ಗೊಂಡಿದ್ದರು, ಎಲ್ಲ ಅಂಶಗಳನ್ನು ನಾವೀಗ ನೋಡ್ತಾ ಹೋಗಬೇಕು. ಅದೇ ಮೊದಲನೇ ಸಾರ್ವತ್ರಿಕ ಅಥವಾ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅಂತೇಳಿ. ವೆರಿ ಇಂಪಾರ್ಟೆಂಟ್, ನಿಮಗೆ ಕೇಳ್ತಾರೆ ಎಕ್ಸಾಮ್ನಲ್ಲಿ, ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಬರೀರಿ ಅಂಥೇಳಿ. ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೀರಿ ಅಂಥೇಳಿ ಕೇಳ್ತಾರೆ. ಪ್ರಥಮ ಸಾರ್ವತ್ರಿಕ ಚುನಾವಣೆ, ಪ್ರಥಮ ಸಾರ್ವತ್ರಿಕ ಚುನಾವಣೆ. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತು ಅಂದರೆ 1951, 52ರಲ್ಲಿ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಅನ್ನುವಂಥದ್ದು ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್, ನಿಮಗೆ ಇದು ಕೂಡ ಒಂದು ಅಂಕಕ್ಕೆ ರೈಸ್ ಆಗುವಂತಹ ಪ್ರಶ್ನೆ. ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತು ಅಂಥೇಳಿ. ಯಾವಾಗ ನಡೆದದ್ದು? 1951, 52ರಲ್ಲಿ. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯೋದ್ರ ಮೂಲಕ ಪ್ರಪಂಚಕ್ಕೆ ಭಾರತ ಏನು ಅನ್ನೋದನ್ನು ತೋರಿಸ್ಕೊಡುತ್ತೆ. ಅದರಂತೆ ಈ ಸಾರ್ವತ್ರಿಕ ಚುನಾವಣೆಯ ಘೋಷಣೆಯ ನಂತರದಲ್ಲಿ ಅಥವಾ ನಡೆದ ನಂತರದಲ್ಲಿ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿ ಹೊರಹೊಮ್ಮುತ್ತೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಅಂಥೇಳಿ ಕೇಳ್ಬೋದು. ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂಥೇಳಿ ಭಾರತ ಗುರುತಿಸ್ಕೊಳ್ಳುತ್ತೆ. ಯಾವಾಗ? 1951, 52ರಲ್ಲಿ. ಯಾವ ಘಟನೆ ನಂತರ? ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ನಂತರದಲ್ಲಿ. ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ನಂತರದಲ್ಲಿ ಭಾರತ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ಅಂಥೇಳಿ ಗುರುತಿಸ್ಕೊಳ್ಳುತ್ತೆ. ಪ್ರಜಾಪ್ರಭುತ್ವ
ಪ್ರಜಾಪ್ರಭುತ್ವ ದೇಶವಾಗಿ ಭಾರತ ಹೊರಹೊಮ್ಮುತ್ತೆ. ಸೊ ಈ ಚುನಾವಣೆಯಲ್ಲಿ ಅತಿ ಪ್ರಮುಖವಾಗಿ ಗಮನಿಸಬೇಕಾಗಿದೆ ಏನಪ್ಪ ಅಂದರೆ, ಇದು ಎಂತಹ ಒಂದು ಚುನಾವಣೆ ಆಗಿತ್ತು ಅಂದರೆ, ಭಾರತದಲ್ಲಿ ಎಲ್ಲ ವಯಸ್ಕ ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಅಂದರೆ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸಿ ಈ ಚುನಾವಣೆಯನ್ನು ನಡೆಸಲಾಗುತ್ತೆ. ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸುವುದರ ಮೂಲಕ ಈ ಚುನಾವಣೆಯನ್ನು ನಡೆಸಲಾಗುತ್ತೆ. ಏನು ವಯಸ್ಕ ಮತದಾನ ಪದ್ಧತಿ ಅಂದರೆ, ಒಂದು ನಿರ್ದಿಷ್ಟ ವಯಸ್ಸಿಗೆ ಮೀರಿದಂತಹ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ 18 ವರ್ಷ ಮೇಲ್ಪಟ್ಟಂತಹ ಎಲ್ಲ, ಅದು ಯಾವುದೇ ಜಾತಿ, ಧರ್ಮ, ಜನಾಂಗ, ಶ್ರೀಮಂತಿಕೆ ಯಾವುದರ ವ್ಯತ್ಯಾಸವೂ ಇಲ್ಲದೇ ಎಲ್ಲರೂ ಕೂಡ ಅವರು 18 ವರ್ಷ ಮೇಲ್ಪಟ್ಟಿದ್ದು ಅವರು ಭಾರತೀಯ ಪ್ರಜೆಯಾಗಿದ್ದರೆ ಅವರು ಚುನಾವಣೆಯಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಪಡಿತಾರೆ. ಸೊ ಅಂದರೆ ಈ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಈ ಮೊದಲನೇ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲಾಗತ್ತೆ. ಹೀಗೆ ಈ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಪ್ರಥಮ ಸಾರ್ವತ್ರಿಕ ಚುನಾವಣೆ 1951-52ರಲ್ಲಿ ನಡೆಸಲಾಗತ್ತೆ. ಇಂತಹ ಚುನಾವಣೆಯಲ್ಲಿ ಎಷ್ಟು ಸ್ಥಾನಕ್ಕೆ ಈ ಚುನಾವಣೆ ನಡೆಯುತ್ತೆ ಅಂದರೆ, ಸುಮಾರು 489 ಸ್ಥಾನಕ್ಕೆ, ಸುಮಾರು 489 ಸ್ಥಾನಕ್ಕೆ ಇಲ್ಲಿ ಚುನಾವಣೆ ನಡೆಯುತ್ತೆ. ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳಿಗಾಗಿ ಚುನಾವಣೆ ನಡೆಯುತ್ತಪ್ಪ ಅಂದರೆ 489 ಸ್ಥಾನಗಳಿಗಾಗಿ ಈ ಚುನಾವಣೆ ನಡೆಯುತ್ತೆ. ಸೊ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿತ್ತು ಅಂದರೆ 176 ಮಿಲಿಯನ್ನಷ್ಟು ಮತದಾರರ ಸಂಖ್ಯೆ ಗುರುತಿಸಲಾಗಿತ್ತು. 176 ಮಿಲಿಯನ್ನಷ್ಟು ಮತದಾರರ ಸಂಖ್ಯೆಯನ್ನು ಇಲ್ಲಿ ಗುರುತಿಸಲಾಗಿತ್ತು. ಈ 176 ಮಿಲಿಯನ್ ಮತದಾರರು ಕೂಡ ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿದ್ರಾ ಅಂದರೆ ಇಲ್ಲ. ಸೊ ಅಲ್ಲಿ ಮೊದಲನೇ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಿದ ಮತದಾರರ ಸಂಖ್ಯೆ ಎಷ್ಟಪ್ಪ ಅಂದರೆ 105.5 ಮಿಲಿಯನ್, 105.5 ಮಿಲಿಯನ್ನಷ್ಟು ಜನರು ಅಥವಾ ಮತದಾರರು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ನೋಡಿ, 489 ಸ್ಥಾನಕ್ಕೆ ಇಲ್ಲಿ ಚುನಾವಣೆ ನಡೀತಾ ಇದೆ. ಅದರಲ್ಲಿ 176 ಮಿಲಿಯನ್ ಮತದಾರರನ್ನು ಗುರುತಿಸಲಾಗಿದೆ. ಅಂದರೆ ವಯಸ್ಕ ಮತದಾರರನ್ನು ಇಲ್ಲಿ ಗುರುತಿಸಲಾಗಿದೆ. ಅದರಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿದಂಥ ಅಥವಾ ಮತದಾನ ಮಾಡಿದಂತಹ ಈ ಮತದಾರರ ಸಂಖ್ಯೆ ಎಷ್ಟಪ್ಪ ಅಂದರೆ 105.5 ಮಿಲಿಯನ್ನಷ್ಟು ಮತದಾರರು ಇಲ್ಲಿ ಮತದಾನದಲ್ಲಿ ಭಾಗವಹಿಸ್ತಾರೆ. ಅಂದರೆ ಶೇಕಡ ಎಷ್ಟು ಪ್ರಮಾಣದ ಮತದಾನ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಗುತ್ತಪ್ಪ ಅಂದರೆ ಶೇಕಡ 45ರಷ್ಟು ಮತದಾನ ಆಗುತ್ತೆ. ಶೇಕಡ 45ರಷ್ಟು ಮತದಾನ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲೇ ಆಗುತ್ತೆ. ಇದು ಪ್ರಮುಖವಾದಂತಹ ಬೆಳವಣಿಗೆ ಆಗಿತ್ತು. ಶೇಕಡ 45ರಷ್ಟು ಮತದಾರರು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಿದರು. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಷ್ಟು ಪಕ್ಷಗಳು ಸ್ಪರ್ಧಿಸಿದ್ವು ಅಂದರೆ, ಎಷ್ಟು ಪಕ್ಷಗಳು ಅಂದರೆ ಸುಮಾರು 70 ಪಕ್ಷಗಳು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುಮಾರು 70 ಪಕ್ಷಗಳು ಇಲ್ಲಿ ಭಾಗವಹಿಸಿರ್ತವೆ. 70 ಪಕ್ಷಗಳು ಇಲ್ಲಿ ಭಾಗವಹಿಸಿರ್ತವೆ. ಸೊ ಅದರಲ್ಲಿ 70 ಪಕ್ಷಗಳಿಂದ ಸುಮಾರು 1800 ಸ್ಪರ್ಧಿಗಳು, ಸುಮಾರು 1800 ಸ್ಪರ್ಧಿಗಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಓಕೆನಾ? ಸೊ ಇಲ್ಲಿ 70 ಪಕ್ಷಗಳಿಂದ ಸುಮಾರು 1800 ಜನ ಸ್ಪರ್ಧಿಗಳು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಎಷ್ಟು ಸ್ಥಾನಗಳಿಗಾಗಿ? ಕೇವಲ 489 ಸ್ಥಾನಗಳಿಗಾಗಿ. ಸೊ ಹೀಗೆ 489 ಸ್ಥಾನಗಳಿಗೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅದರಲ್ಲಿ 176 ಮಿಲಿಯನ್ ಮತದಾರರನ್ನು ಗುರುತಿಸಲಾಗುತ್ತೆ. 105.5 ಮಿಲಿಯನ್ನಷ್ಟು ಮತದಾರರು ಮತದಾನವನ್ನು ಮಾಡ್ತಾರೆ. ಅದರಲ್ಲಿ ಶೇಕಡ 45ರಷ್ಟು ಮತದಾನ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಸುಮಾರು 70 ಪಕ್ಷಗಳು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. 70 ಪಕ್ಷಗಳಿಂದ 1800 ಸ್ಪರ್ಧಿಗಳು ಪ್ರಥಮ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಓಕೆನಾ? ಸೊ ಇಲ್ಲಿ ಈ ಪಕ್ಷಗಳು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಗಳಿಸಿದಂತಹ ಮತಗಳು ಅಥವಾ ಈ ಸಂಖ್ಯೆಯ ಆಧಾರದ ಮೇಲೆ, ಅವರು ಗೆದ್ದಂತಹ ಸಂಖ್ಯೆಯ ಆಧಾರದ ಮೇಲೆ ಒಟ್ಟಾರೆಯಾಗಿ ಅದರ ಫಲಿತಾಂಶದ ಒಂದು ಕಿರುನೋಟವನ್ನು ನೋಡೋದಾದರೆ ಅಥವಾ ಸಂಗತಿಗಳನ್ನು ನಾವು ಗುರುತಿಸೋದಾದರೆ,
ಫಲಿತಾಂಶದ ಸಂಗತಿಗಳನ್ನು ನಾವು ಗುರುತಿಸೋದಾದರೆ, ಈ ಪ್ರಥಮ ಸಾರ್ವತ್ರಿಕ ಚುನಾವಣೆ ಫಲಿತಾಂಶದ ಸಂಗತಿಗಳನ್ನು ನಾವು ಹೇಗೆ ಗುರುತಿಸ್ಬೋದು ಅಂದರೆ, ಅದರಲ್ಲಿ ಮೊದಲನೆಯ ಅಂಶ, ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಆದಂತಹ ಮತದಾನದ ಅಥವಾ ಫಲಿತಾಂಶದ ಸಂಗತಿಯ ಮೊದಲನೇ ಅಂಶ ಏನಪ್ಪ ಅಂದರೆ, ಇಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಪ್ರಬಲ ಪಕ್ಷವಾಗಿ ಹೊರಹೊಮ್ಮುತ್ತೆ. ಅತ್ಯಂತ ಪ್ರಬಲ ಪಕ್ಷವಾಗಿ ಹೊರಹೊಮ್ಮುತ್ತೆ. ಹೇಗೆ ಅಂದರೆ, ಚುನಾವಣೆ ನಡೆದಂತಹ ಏನು ಸಂಖ್ಯೆ ಇತ್ತಪ್ಪ, ಎಷ್ಟು ಸಂಖ್ಯೆಗಳಿಗೆ ಚುನಾವಣೆ ನಡೆಯುತ್ತೆ? 489 ಸಂಖ್ಯೆಗೆ, ಅಂದರೆ 489 ಸ್ಥಾನಕ್ಕೆ ಇಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆ ನಡೆದಂತಹ ಸಂಖ್ಯೆಯಲ್ಲಿ ಶೇಕಡ 74.5% ಸ್ಥಾನಗಳನ್ನು, ಶೇಕಡ 74.5% ಸ್ಥಾನವನ್ನು ಕೇವಲ ಕಾಂಗ್ರೆಸ್ ಪಕ್ಷ ಒಂದೇ ಪಡೆದುಕೊಳ್ಳುತ್ತೆ. ಅಂದರೆ ಒಂದು ಪ್ರಬಲ ಪಕ್ಷವಾಗಿ ಇಲ್ಲಿ ಹೊರಹೊಮ್ಮುತ್ತೆ. ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿದ್ದನ್ನು ಈ ಚುನಾವಣೆಯ ಫಲಿತಾಂಶದಿಂದ ನಾವು ಗುರುತಿಸ್ಬೋದು. ಅದು ಮೊದಲನೆಯ ಸಂಗತಿ. ಎರಡನೆಯ ಅತಿ ಪ್ರಮುಖವಾದಂತಹ ಸಂಗತಿ, ವೆರಿ ಇಂಪಾರ್ಟೆಂಟು, ನಮಗೆ ಗೊತ್ತು, ಭಾರತ ಸ್ವಾತಂತ್ರ್ಯಗೊಂಡಂತಹ ಸಂದರ್ಭದಲ್ಲಿ ಭಾರತ ಅತ್ಯಂತ ಒಂದು ಬಡ ದೇಶ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ನಾವು ಗುರುತಿಸಬೇಕಾದದ್ದು ಒಂದು ಅನಕ್ಷರತೆಯಿಂದ ಕೂಡಿದಂತಹ ದೇಶ ಆಗಿತ್ತು. ಭಾರತ ಸ್ವಾತಂತ್ರ್ಯಗೊಂಡಂತಹ ಸಂದರ್ಭದಲ್ಲಿ ಭಾರತದ ಸಾಕ್ಷರತೆಯ ಪ್ರಮಾಣ ಕೇವಲ 18, 100ರಲ್ಲಿ ಕೇವಲ 18 ಜನ ಮಾತ್ರ ಸಾಕ್ಷರಸ್ಥರಾಗಿದ್ದರು. ಅದರಲ್ಲೂ ಅಕ್ಷರಜ್ಞಾನ ಕೇವಲ ಏನು ಹೆಸರನ್ನು ಬರೆಯುವಂತಹ ಜನರೇ ಹೆಚ್ಚಾಗಿದ್ದರೆ ಹೊರತು ಹೆಚ್ಚಿನ ಜ್ಞಾನ ಯಾರಿಗೂ ಕೂಡ ಇರಲಿಲ್ಲ. ಹೀಗಿದ್ದಾಗಿಯೂ ಇಷ್ಟೊಂದು ಅನಕ್ಷರತೆ ತಾಂಡವಾಡ್ತಾ ಇದ್ದರೂ ಕೂಡ ಈ ಚುನಾವಣೆಯಲ್ಲಿ ಶೇಕಡ ಎಷ್ಟು ಮತದಾನ ಆಗುತ್ತೆ? ಶೇಕಡ 45% ಮತದಾನ ಆಗುತ್ತೆ. ಎರಡನೇ ಅಂಶ ಅದನ್ನೇ ನಾವು ಗುರುತಿಸಬೇಕು. ಏನಪ್ಪ ಅಂದರೆ, ಬಡತನ ಮತ್ತು ಅನಕ್ಷರತೆ ಇದ್ದರೂ ಕೂಡ ಶೇಕಡ 45% ಮತದಾನ ಮಾಡೋದ್ರ ಮೂಲಕ ಭಾರತೀಯರಲ್ಲೂ ಕೂಡ ರಾಜಕೀಯ ಜಾಗೃತಿ ಅನ್ನುವಂಥದ್ದು ಮೂಡಿದೆ ಅನ್ನೋದು ಇಲ್ಲಿ ವ್ಯಕ್ತ ಆಗುತ್ತೆ. ಸೊ ಭಾರತೀಯರಲ್ಲಿ ರಾಜಕೀಯ ಜಾಗೃತಿ ಮೂಡಿದೆ ಅನ್ನುವಂಥದ್ದು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಮೂಲಕ ಗುರುತಿಸಲಾಗುತ್ತೆ. ಹೇಗೆ ಅಂದರೆ, ಇಷ್ಟೆಲ್ಲ ಅನಕ್ಷರಸ್ಥರಿದ್ದರು, ಇಷ್ಟೆಲ್ಲ ಬಡತನ ಇದ್ದರೂ ಕೂಡ ಶೇಕಡ 45ಕ್ಕೂ ಹೆಚ್ಚು ಮತದಾನ ಭಾರತದಲ್ಲಿ ಆಗುತ್ತೆ. ಇದು ಭಾರತೀಯರಲ್ಲಿ ರಾಜಕೀಯ ಜಾಗೃತಿ ಮೂಡಿದೆ ಅನ್ನುವಂಥದ್ದು ತಿಳಿಯೋದಕ್ಕೆ ಸಾಧ್ಯ ಆಯಿತು. ಇನ್ನು ಮೂರನೆಯ ಸಂಗತಿ, ಈ ಚುನಾವಣೆಯಲ್ಲಿ ಕಂಡುಬಂತಹ ಮೂರನೆಯ ಸಂಗತಿ ಏನಪ್ಪ ಅಂದರೆ, ಕೆಲವು ಭಾಗಗಳಲ್ಲಿ ಕಮ್ಯುನಿಸ್ಟ್ ಪ್ರಭಾವವನ್ನು ಗುರುತಿಸಲಾಯಿತು. ಕಮ್ಯುನಿಸ್ಟರ ಪ್ರಭಾವವನ್ನು, ಕಮ್ಯುನಿಸ್ಟ್ ಪಕ್ಷದ ಅಥವಾ ಕಮ್ಯುನಿಸ್ಟರ ಪ್ರಭಾವ ಈ ಕೆಲವು ಪ್ರದೇಶಗಳಲ್ಲಿ ಗುರುತಿಸಿದ್ವು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ನಂತರದಲ್ಲಿ. ಅದರಲ್ಲಿ ಮುಖ್ಯವಾಗಿ ಎಲ್ಲಿ ಕಮ್ಯುನಿಸ್ಟರ ಪ್ರಭಾವ ಹೆಚ್ಚಾಗಿ ಕಂಡುಬಂತು ಅಂದರೆ, ಮದ್ರಾಸ್ನಲ್ಲಿ ಕಂಡುಬರುತ್ತೆ. ಮದ್ರಾಸ್ ಪ್ರಾಂತ್ಯದಲ್ಲಿ, ಸೊ ಮದ್ರಾಸ್ ಪ್ರಾಂತ್ಯದಲ್ಲಿ ಕಂಡುಬರುತ್ತೆ. ಅದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ, ವೆರಿ ಇಂಪಾರ್ಟೆಂಟ್, ಈಗಲೂ ಕೂಡ ಅಲ್ಲಿ ನಾವು ಗುರುತಿಸ್ಬೋದು ಅಲ್ವಾ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಕಮ್ಯುನಿಸ್ಟರ ಪ್ರಭಾವ ಈ ಚುನಾವಣೆಯ ನಂತರ ಗೊತ್ತಾಗುತ್ತೆ. ಅದರ ಜೊತೆಗೆ ಹೈದರಾಬಾದ್ನಲ್ಲೂ ಕೂಡ, ಹೈದರಾಬಾದ್, ಹಾಗೆಯೇ ಕೊಚ್ಚಿನ್. ಸೊ ಈ ಪ್ರಮುಖ ಕೆಲ ಪ್ರದೇಶಗಳಲ್ಲಿ ಈ ಕಮ್ಯುನಿಸ್ಟರ ಪ್ರಭಾವ ಕಂಡುಬರುತ್ತೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ. ಇದು ಕೂಡ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದ ಪ್ರಮುಖ ಸಂಗತಿಗಳಲ್ಲಿ ಒಂದು ಅಂಥೇಳಿ ಗುರುತಿಸ್ಬೋದು. ಇನ್ನು ನಾಲ್ಕನೆಯ ಪ್ರಮುಖ ಅಂಶ, ಇಲ್ಲಿ ಗುರುತಿಸಿರುವಂತಹ ನಾಲ್ಕನೇ ಪ್ರಮುಖ ಅಂಶ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಏನಾಯಿತು, ಅದರಲ್ಲಿ ಶೇಕಡ 60% ಮತದಾನ ಗ್ರಾಮೀಣ ಮಟ್ಟದಲ್ಲಿ ಆಗುತ್ತೆ. ಶೇಕಡ 60% ಮತದಾನ ಗ್ರಾಮೀಣ ಮಟ್ಟದಲ್ಲಾದರೆ ಶೇಕಡ 40% ಮತದಾನ ಪಟ್ಟಣದ ಪ್ರದೇಶದಲ್ಲಿ ಆಗತ್ತೆ. ಪಟ್ಟಣ ಪ್ರದೇಶದಲ್ಲಿ ಶೇಕಡ 40% ಮತದಾನ ಆದರೆ ಗ್ರಾಮೀಣ ಮಟ್ಟದಲ್ಲಿ ಶೇಕಡ 60%. ಅಂದರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಗ್ರಾಮೀಣ ಜನರೇ ಈ ಚುನಾವಣೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಸಕ್ತಿಯನ್ನು ತೋರಿಸಿರೋದನ್ನು ನಾವು ಗುರುತಿಸ್ಬೋದು. ಅಂದರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದ ಸಂಗತಿಯಲ್ಲಿ ಇದು ಕೂಡ ಒಂದು ಪ್ರಮುಖ ಅಂಶ ಅಂಥೇಳಿ ಗುರುತಿಸ್ಬೋದು. ಇನ್ನೊಂದು ವಿಶೇಷವಾದಂತಹ ಅಂಶವನ್ನು ನಾವು ಗುರುತಿಸೋದಾದರೆ,
ಚುನಾವಣೆ ಅಂದ್ಕೊಳ್ಳೆ ನಾವು ನೋಡ್ತೇವೆ. ಇತ್ತೀಚೆಗೆ ನಡೆದಂತಹ ಚುನಾವಣೆಗಳನ್ನು ನಾವು ಗುರುತಿಸೋದಾದರೆ ಎಲ್ಲಿ ನೋಡಿದ್ರೂ ಹಿಂಸಾಚಾರಗಳ ಘಟನೆಗಳು ನಡೀತವೆ. ಆ ಪಕ್ಷದವರು ಈ ಪಕ್ಷದ ಮೇಲೆ ದಾಳಿ ಮಾಡುವಂಥದ್ದು, ಈ ಪಕ್ಷದವರು ಆದ ಪಕ್ಷದ ಮೇಲೆ ದಾಳಿ ಮಾಡುವಂತಹ ಘಟನೆಗಳು ಸರ್ವೇ ಸಾಮಾನ್ಯ. ಆದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆದರೂ ಕೂಡ ಅತ್ಯಂತ ಶಾಂತಿಯುತವಾದಂತಹ ಮತದಾನ ಈ ಸಂದರ್ಭದಲ್ಲಿ ನಡೀತು. ಸೊ ಇದು ಕೂಡ ಪ್ರಮುಖವಾದಂತಹ ಅಂಶ, ಈ ಚುನಾವಣೆಯಲ್ಲಿ ಗುರುತಿಸಬಹುದಂತಹ ಪ್ರಮುಖ ಅಂಶ. ಅತ್ಯಂತ ಶಾಂತಿಯುತವಾದಂತಹ ಮತದಾನ ನಡೆದಂತಹ ಒಂದು ಚುನಾವಣೆ ಅಂಥೇಳಿ ಇಲ್ಲಿ ಗುರುತಿಸಲಾಗುತ್ತೆ. ಇನ್ನೊಂದು ವಿಪರ್ಯಾಸ ಹಾಗೂ ಅತೀ ಪ್ರಮುಖವಾದಂತಹ ಅಂಶ ಏನಪ್ಪ ಅಂದರೆ ನಮ್ಮ ಸಂವಿಧಾನದ ಕರ್ತೃ ಅಲ್ವಾ. ಸೊ ಈ ಚುನಾವಣೆ ನಡೆಯೋದಕ್ಕೆ ಕಾರಣೀಭೂತರು ಅಂದರೆ ಸಂವಿಧಾನ ರಚನೆ ಆಗದೇ ಹೋಗಿದ್ರೆ, ಆ ಅವಕಾಶನ ಕಲ್ಪಿಸ್ಕೊಡ್ದೇ ಹೋಗಿದ್ರೆ ಈ ಚುನಾವಣೆಯೇ ನಡೀತಾ ಇರಲಿಲ್ಲ. ಸಂವಿಧಾನದ ಕರ್ತೃ ಅಥವಾ ಸಂವಿಧಾನ ಶಿಲ್ಪಿ ಅಂತೇಳಿ ಗುರುತಿಸ್ತೇವೆ ಯಾರನ್ನ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅಲ್ವಾ. ಸೊ ಈ ಅಂಬೇಡ್ಕರ್ ಕೂಡ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಿರ್ತಾರೆ. ಎಲ್ಲಿ ಭಾಗವಹಿಸಿರ್ತಾರಪ್ಪ ಅಂದರೆ ಬಾಂಬೆ ಕ್ಷೇತ್ರದ ಕಜ್ರೋಲ್ಕರ್ ಅನ್ನುವಂತಹ ಪ್ರದೇಶ. ಬಾಂಬೆ ಕ್ಷೇತ್ರದ ಕಜ್ರೋಲ್ಕರ್ ವೆರಿ ಇಂಪಾರ್ಟೆಂಟ್. ಇದು ಬಾಂಬೆ ಪ್ರಾಂತ್ಯದ ಕಜ್ರೋಲ್ಕರ್ ಎಂಬಲ್ಲಿ ಅವರು ಸ್ಪರ್ಧೆ ಮಾಡಿರ್ತಾರೆ. ವಿಪರ್ಯಾಸ ನೋಡಿ, ಈ ಸ್ಪರ್ಧೆಯಲ್ಲಿ ಅಥವಾ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕಜ್ರೋಲ್ಕರ್ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸ್ತಾರೆ. ವಿಪರ್ಯಾಸ ಇದೆ ಅಲ್ವಾ, ಸೋಲನ್ನು ಅನುಭವಿಸ್ತಾರೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ. ಸೊ ಇವು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಂಡುಬಂದಂತಹ ಪ್ರಮುಖ ಅಂಶಗಳು ಅಥವಾ ಆ ಫಲಿತಾಂಶದಲ್ಲಿ ಕಂಡುಬಂದಂತಹ ಪ್ರಮುಖ ಅಂಶಗಳು ಅಂತೇಳಿ ಗುರುತಿಸ್ಬೋದು. ನಿಮಗೆ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಬರೀರಿ ಅಂದರೆ ಇಷ್ಟು ಪ್ರಮುಖ ಅಂಶಗಳನ್ನು ನೀವು ಬರೀಬೇಕಾಗತ್ತೆ. ಮೊದಲಿಗೇನು, ಸೊ ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಮೂಲಕ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತೆ. ಸೊ ಅಲ್ಲಿ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಈ ಚುನಾವಣೆಯನ್ನು ನಡೆಸಲಾಗುತ್ತೆ. ಸುಮಾರು 489 ಸ್ಥಾನಗಳಿಗೆ ಇಲ್ಲಿ ಚುನಾವಣೆ ನಡೆಯುತ್ತೆ. 176 ಮಿಲಿಯನ್ನಷ್ಟು ಮತದಾರರನ್ನು ಗುರುತಿಸಲಾಗಿತ್ತು. 105.5 ಮಿಲಿಯನ್ನಷ್ಟು ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ರು. 45% ಮತದಾನ ಆಯಿತು. ಸುಮಾರು 70 ಪಕ್ಷಗಳು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ವು. ಅದರಲ್ಲಿ 1800 ಸ್ಪರ್ಧಿಗಳು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅನ್ನುವಂಥದ್ದು. ಈ ಚುನಾವಣೆಯ ಫಲಿತಾಂಶದ ಪ್ರಮುಖ ಸಂಗತಿಗಳನ್ನು ನಾವು ಗುರುತಿಸೋದಾದರೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಪ್ರಬಲ ಪಕ್ಷವಾಗಿ ರೂಪುಗೊಳ್ಳುತ್ತೆ. 74.5% ಸ್ಥಾನವನ್ನು ಅದು ಪಡ್ಕೊಳ್ಳುತ್ತೆ. 45% ಜನರು ಈ ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ಭಾರತೀಯರಲ್ಲೂ ಕೂಡ ರಾಜಕೀಯ ಜಾಗೃತಿ ಮೂಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಕಮ್ಯುನಿಸ್ಟ್ ಪಕ್ಷ ಕೆಲ ಪ್ರದೇಶಗಳಲ್ಲಿ, ಮುಖ್ಯವಾಗಿ ಮದ್ರಾಸ್, ಪಶ್ಚಿಮ ಬಂಗಾಳ, ಹೈದರಾಬಾದ್, ಕೊಚ್ಚಿ ಪ್ರದೇಶಗಳಲ್ಲಿ ತಮ್ಮ ಪ್ರಾಬಲ್ಯವನ್ನು ತೋರಿಸ್ಕೊಡುತ್ತೆ. 60% ಗ್ರಾಮೀಣ ಜನರು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ 40% ಪಟ್ಟಣ ಪ್ರದೇಶದ ಜನರು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ವಿಶೇಷ ಅಂದರೆ ಈ ಚುನಾವಣೆ ಅತ್ಯಂತ ಶಾಂತಿಯುತವಾಗಿ ನಡೆಯುತ್ತೆ. ಹಾಗೆಯೇ ಅಂಬೇಡ್ಕರ್ರು ಈ ಚುನಾವಣೆಯಲ್ಲಿ ಕಜ್ರೋಲ್ಕರ್ ಅನ್ನುವಂತಹ ಪ್ರದೇಶದಲ್ಲಿ ನಿಂತು ಸೋಲನ್ನು ಅನುಭವಿಸ್ತಾರೆ ಅನ್ನುವಂಥದ್ದು. ಸೊ ಇವೆಲ್ಲ ಪ್ರಮುಖವಾದಂತಹ ಅಂಶಗಳು ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದ ಹಾಗೆ. ವೆರಿ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ಗೆ 100% ಇರುತ್ತೆ. ಈ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂಥೇಳಿ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟು, ಹಾಗೆಯೇ ತುಂಬಾ ಈಸಿಯಾಗೂ ಕೂಡ ಇದೆ. ಗಮನವಿಟ್ಟು ಅಭ್ಯಾಸವನ್ನು ಮಾಡಿ. ಮುಂದಿನ ತರಗತಿಯಲ್ಲಿ ನಾವು ಈ ದೇಶೀಯ ಸಂಸ್ಥಾನಗಳ ಏಕೀಕರಣ ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಅದರ ಬಗ್ಗೆ ತುಂಬಾ ಇಂಪಾರ್ಟೆಂಟ್, ಅದು ಕೂಡ ಎಕ್ಸಾಮ್ನ ದೃಷ್ಟಿಯಿಂದ. ಸೊ ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ಶುಭವಾಗಲಿ ಮಕ್ಕಳೇ. ವಿಡಿಯೋವನ್ನು ವಾಚ್ ಮಾಡೋದನ್ನು ಬಿಡಬೇಡಿ. ಅದರ ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಅನ್ನೋದನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಎಲ್ರಿಗೂ ವಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ.